ಸಚಿವ ಮಹದೇವಪ್ಪ ಅವರಿಂದ ದಲಿತಾಸ್ತ್ರ ಪ್ರಯೋಗವನ್ನು ಮಾಡಲಾಗಿದೆ. ಮಹದೇವಪ್ಪ ಅವರ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಅವರು ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಈ ಕಡೆ ನೋಡಿದ್ರೆ ಮಹದೇವಪ್ಪ ಅವರು ದಲಿತಾಸ್ತ್ರ ಪ್ರಯೋಗವನ್ನ ಮಾಡಿದ್ದಾರೆ. ಈ ಸಂಬಂಧವಾಗಿ ಡಿಕೆಶಿ ಅವರು ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಅವರು ನಮ್ಮ ನ್ಯಾಷನಲ್ ಲೀಡರ್, ಇಲ್ಲಿಂದಲೇ ಅವ್ರಿಗೆ ನಮಸ್ಕಾರ, ತಲೆಬಾಗಿ ನಮಸ್ಕಾರ ಅಂತ ಹೇಳಿ ಡಿಸಿಎಂ ಡಿಕೆಶಿ ಅವರು ವ್ಯಂಗ್ಯವಾಡಿದ್ದಾರೆ. ಕಾರಣ ಏನು ಅಂತಂದ್ರೆ ನನ್ನ ಹಾದಿಗೆ ಇವರು ಮುಳ್ಳಾಗಿದ್ದಾರೆ ಅನ್ನುವಂತಹ ಕಾರಣವಾಗಿ ಡಿಕೆಶಿ ಅವರು ಕಿಡಿಕಾರ್ತಾ ಇದ್ದಾರೆ. ದಲಿತಾಸ್ತ್ರ ಪ್ರಯೋಗವನ್ನ ಮಾಡಿದ್ದೇ ತಡ ಡಿಕೆಶಿ ಅವರು ಪರೋಕ್ಷವಾಗಿ ಕಿಡಿಕಾರಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ಓಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು, ಅದು ಗೊಂದಲ ಆಗಬಾರ್ದು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ಇದೇ ವಿಚಾರ ಸಂಬಂಧ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಎಸ್ ಸರ್, ರೂಪೇಶ್, ಈಗಾಗಲೇ ಬಹಳಷ್ಟು ಜಿದ್ದಾಜಿದ್ದಿ ಕೂಡ ಕಾಂಗ್ರೆಸ್ ಲೀಡರ್ಸ್ ಮಧ್ಯೆ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೂಡ. ಜೊತೆಗೆ ಡಿಕೆಶಿ ಅವರು ಯಾವಾಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಬರ್ತಾರೋ, ಈ ಕಡೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೂ ಕೂಡ ಈಗಾಗಲೇ ಬಹಳಷ್ಟು ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ, ದಾಳಗಳನ್ನ ಉಳಿಸ್ತಾ ಇದ್ದಾರೆ. ಅದಕ್ಕೆ ಒಂದ್ ರೀತಿಯಾದಂತಹ ಎಕ್ಸಾಂಪಲ್ ಕೂಡ ಕಾಣಿಸ್ತಾ ಇದೆ. ಅದಕ್ಕೆ ಡಿಕೆಶಿ ಅವರು ಕೂಡ ಏನ್ ಮಾತಾಡಿದ್ರು, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಇಲ್ಲಿಗ ಒಂದು ಚರ್ಚೆ ಅಂತೂ ರಾಜ್ಯದಲ್ಲಿ ಆಗ್ತಾ ಇರುತ್ತೆ. ನಾಯಕತ್ವ ಬದಲಾವಣೆ ಆಗಬೇಕು ಅಂತೇಳಿ ಹೈಕಮಾಂಡ್ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ತರಬೇಕು ಅಂತೇಳಿ ಲೆಕ್ಕಾಚಾರಗಳಾಗ್ತಾ ಇರುತ್ತೆ. ಆದರೆ ಯಾವತ್ತು ಸಿಎಂ ಕುರ್ಚಿಯನ್ನ ಅಲುಗಾಡೋ ಸಂದರ್ಭ ಬರುತ್ತೆ, ಅದೇ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಬಲವಾಗಿ ಸಿಎಂ ಬದಲಾವಣೆ ಆಗಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದು ಕುಳಿತಿರೋದು ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ದೆಹಲಿಗೆ ಹೋದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗ ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಕೊಟ್ಟಾಗಿದೆ, ಹೀಗಾಗಿ ಮಾತಿನಂತೆ ನಡ್ಕೊಳ್ಬೇಕು ಅಂತೇಳಿ ಹೈಕಮಾಂಡ್ ಕೂಡ ಹೈಕಮಾಂಡ್ಗೂ ಕೂಡ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಭರವಸೆಯನ್ನು ಕೊಟ್ಟಿದೆ. ಈ ಭರವಸೆ ಆಧಾರದಲ್ಲಿ ಇದೀಗ ಮತ್ತೊಂದು ಈಗ ನಿರ್ಧಾರ ಆಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಶುರುವಾಗಿದೆ. ಈ ಚರ್ಚೆ ಆಗ್ತಕ್ಕ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಮುಖವಾಗಿರತಕ್ಕಂಥ ದಾಳವನ್ನು ಉಳಿಸಿದ್ದಾರೆ. ಏನಂತ ಹೇಳಿದ್ರೆ ಕಾಂಗ್ರೆಸ್ ಏನು ದಲಿತರು ಈಗ ರಾಜ್ಯದಲ್ಲಿ ದಲಿತರು ಕೇವಲ ದಲಿತರು ಅಂತ ಕಾರಣಗಳಿಗೆ ಮಾತ್ರ ಅಲ್ಲ, ಅರ್ಹತೆಯ ಮಾನದಂಡದಾಗಿ ಅವರ ಸಿಎಂ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಲಿದೆ. ಈ ಒಂದು ಅದಾಗೋದು ಕಾಂಗ್ರೆಸ್ ನಲ್ಲಿ ಮಾತ್ರ ಸಾಧ್ಯ ಅಂತ ಹೇಳಿ. ಅದೇ ರೀತಿ ಬೇರೆ ಪಕ್ಷ ಬಿಜೆಪಿ ಇರಬಹುದು ಅಥವಾ ಜೆಡಿಎಸ್ ನಲ್ಲಿ ದಲಿತರು ಸಿಎಂ ಆಗಲಿ ಸಾಧ್ಯ ಅನ್ನುವಂತ ಅರ್ಥದಲ್ಲಿ ಒಂದು ಸಂದೇಶವನ್ನು ರವಾನಿಸಿದ್ರು. ಈ ಮೂಲಕವಾಗಿ ಇಲ್ಲಿ ದಲಿತರು ಕೂಡ ಸಿಎಂ ಆಗಬಹುದು ಮುಂದಿನ ಬಾರಿ ದಲಿತರಿಗೆ ಅಂತೇಳಿ ಹೇಳದಂತೆ ಸಿಎಂ ಟ್ವೀಟ್ ಭಾಸವಾಗ್ತಾ ಇತ್ತು. ಈ ಒಂದು ಟ್ವೀಟ್ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರು ಸಿಎಂ ಆಗಲಿ ಅಂತೇಳಿ ಮತ್ತೊಂದು ಚರ್ಚೆ ಆಯಿತು. ಅದಾದ ಬಳಿಕ ಮಹದೇವಪ್ಪರೇ ಒಂದಿಷ್ಟು ವಿಚಾರವನ್ನು ಹೇಳಿ ದಲಿತರಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ, ಯಾಕಂದ್ರೆ ಹೈಕಮಾಂಡ್ ಹಿಡಿದು ಸಿದ್ದರಾಮಯ್ಯ ಎಲ್ಲರೂ ಕೂಡ ಈ ಒಂದು ಪ್ರಯತ್ನವನ್ನು ಪಡಬೇಕು ಅಂತೇಳಿ ಮಹದೇವಪ್ಪ ಹೇಳಿದ್ದಾರೆ. ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ಗೆ ಮತ್ತಷ್ಟು ಬೇಸರ ತರಿಸಿದೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಾಕಷ್ಟು ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ ಅನ್ನೋ ಒಂದು ವಿಚಾರ. ಅದೇ ರೀತಿ ಮಾತುಕತೆ ಆಗಿದೆ. ಯಾಕಂದ್ರೆ ಸಿಎಂ ಮುಂದುವರೆದಾದ್ರೆ ಡಿ ಕೆ ಸಿದ್ದರಾಮಯ್ಯನು ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಬದಲಾವಣೆ ಮಾಡೋದಾದ್ರೆ ಡಿ ಕೆ ಶಿವಕುಮಾರ್ಗೆ ಕೊಡಬೇಕು ಅಂತ ಹೇಳಿ ಡಿ ಕೆ ಬಣ ಪಟ್ಟು ಹಿಡಿದು ಕುಳಿತಿದೆ. ಹೀಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ವ್ಯಂಗ್ಯವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಏನಂತ ಹೇಳಿದ್ರೆ ಇಲ್ಲಿಗ ಹೈಕಮಾಂಡ್ ನಾಯಕರು ಅಂತ ರಾಷ್ಟ್ರೀಯ ನಾಯಕರು ಅಂತ ಹೇಳಿ ಮಹದೇವಪ್ಪರನ್ನ ಬಣ್ಣಿಸಿದ್ದಾರೆ. ಅದೇ ರೀತಿ ಕೈ ಮುಗಿದು ಅವರಿಗೆ ತಲೆಬಾಗಿ ನಮಸ್ಕರಿಸುವುದನ್ನು ಕೂಡ ನೋಡಿದ್ದೇವೆ. ಈ ಮೂಲಕವಾಗಿ ಯಾಕೆ ಪದೇ ಪದೇ ಮಾತಾಡಬೇಕು ಅನ್ನೋ ವ್ಯಂಗ್ಯ ಆ ಒಂದು ಡಿ ಕೆ ಶಿವಕುಮಾರ್ ಮಾತಿನಲ್ಲಿತ್ತು. ಯಾಕಂತ ಹೇಳಿದ್ರೆ ಈಗ ಪದೇ ಪದೇ ಹೈಕಮಾಂಡ್ ಏನಾದರೂ ನಾಯಕತ್ವ ಬದಲಾವಣೆ ಇರ್ಬೋದು, ಬೇರೆ ಯಾವುದೇ ಚರ್ಚೆಗಳಿದ್ರು ಹೈಕಮಾಂಡ್ ಹೇಳಬೇಕಾಗತ್ತೆ. ಮಹದೇವಪ್ಪ ಸೇರಿ ಹಲವಾರು ನಾಯಕರು ಹೇಳೋದ್ರಿಂದ ಗೊಂದಲ ಆಗೋದಿಲ್ಲ ಅನ್ನೋ ಸಂದೇಶವನ್ನ ಡಿ ಕೆ ಶಿವಕುಮಾರ್ ರವಾನಿಸಿದ ಕಾಣ್ತಾ ಇತ್ತು. ಒಟ್ಟಾರಾಗಿ ಈಗ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥದ್ದು ಸಿಎಂ ಬದಲಾದ್ರೆ ಯಾರಾಗಬೇಕು ಅಂತೇಳಿ, ಅದು ದಲಿತರೇ ಆಗಬೇಕು ಅಂತೇಳಿ ಸಿಎಂ ಬಣ ಅಥವಾ ದಲಿತ ಪ್ರಮುಖವಾಗಿರ್ತಕ್ಕಂಥ ದಲಿತ ನಾಯಕರು ಹೇಳ್ತಾ ಇದ್ದಾರಲ್ಲ, ಇದು ಡಿ ಕೆ ಶಿವಕುಮಾರ್ ಕನಸಿಗೆ ಒಂದು ತಣ್ಣೀರಿದ್ದಂತಾಗಿದೆ.
ಕುಸುಮ. ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.